ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಂದರೆ ಲಾಗನಕ್ಕಿಂತ ಇದು ಕುಕಿಂಗ್ ವಿಡಿಯೋ ಅಂತಲೇ ಹೇಳ್ತೀನಿ. ಇದು ನೋಡಿ, ಬೆಳಗ್ಗೆನೇ ಇವತ್ತು ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕ್ಯಾರೆಟ್, ಗೆಡ್ಡೆಕೋಸು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ತೊಗೊತೀನಿ, ಬೀನ್ಸ್ ಮರ್ತ್ಬಿಟ್ಟಿದ್ದೀನಿ. ಇದು ನೋಡಿ, ರವೆ ಇಟ್ಟಿದ್ದೀನಿ ಉರಿಯೋದಕ್ಕೆ. ಇಲ್ಲಿ ಅವರೆಕಾಳು ಸ್ವಲ್ಪ ಎಳೆದು ತೆಗ್ದಿದ್ದೀನಿ ಉಪ್ಪಿಟ್ಟಿಗೋಸ್ಕರ. ಇದು ಮಿಕ್ಕಿದ್ದು ನೆನೆಸಿದ್ದೀನಿ. ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಳೆಯದಿರುತ್ತಲ್ಲ ಅದು ನಿಜವಾಗ್ಲೂ ತುಂಬಾ ಹೆಲ್ದಿ ಅಂತಲೇ ಹೇಳ್ತೀನಿ. ಬನ್ಸಿರೆ ಉಪ್ಪಿಟ್ಟು ಮತ್ತು ವೆಜಿಟೇಬಲ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಅಂತಲೇ ಅಂದ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವಳೆ ಮತ್ತು ಇವಾಗ ಹೆಂಗೆ ಮಾಡ್ತೀರಾ? ನೀನು ಇಲ್ಲಿದ್ರೆ ಮತ್ತು ಅವ್ರ ಕತೆ ಪಾಪ ಇಬ್ಬರು ಅಲ್ಲೇ ಇರ್ತಾರೇನೋ. ಈಗ ಅಂಕಲರಿಗೆ ಊಟ ಎಲ್ಲ ಬೇಕು ತಾನೆ? ಹ್ಞೂ, ಮತ್ತೆ ನಮಗೆ ಇರಲ್ವ? ಎಂತ ಏನ್ರೆ ಬನ್ಸಿರೆ ಉಪ್ಪಿಟ್ಟ? ಬನ್ಸಿರೆ ಉಪ್ಪಿಟ್ಟ ಮಾಮೂಲಿದ? ನಮಗೂ ಬನ್ಸಿರೋದೇ ಇಷ್ಟ. ನಮಗೂ ನೋಡಿ, ಅವರೆಕಾಳು ತೆಗೆದಿಟ್ಕೊಂಡಿದ್ದೀನಿ ಮತ್ತು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರವೆ ಹುರಿದು ಇಟ್ಕೊಂಡಿದ್ದೀನಿ. ಇಷ್ಟೊತ್ತಿಗೆ ಆಗ್ತಾಯಿತ್ತು ಗಾಯ್ಸ್. ಏನು ಗೊತ್ತಾ, ನೆಂಟರು ಬಂದುಬಿಟ್ರು ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ. ಹಾಗಾಗಿ ಲೇಟ್ ಆಗೋಯ್ತು. ಇಲ್ಲ ಇಷ್ಟೊತ್ತಿಗೆ ಟಿಫನ್ ಆಗ್ತಾಯಿತ್ತು. ನಮ್ಮನೇಲಿ ಅದನ್ನೇ ಅಂತ ಟೈಮ್ ಆಯಿತು ತಿಂಡಿ ಕೊಡು ಅಂತ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಯಾಕಂದರೆ ಬನ್ಸಿರೆಗೆ ತುಂಬಾ ಎಣ್ಣೆ ಬೇಕಾಗಿರಲ್ಲ. ಹಾಗಾಗಿ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿಲಿ. ನೋಡಿ, ಅವರಿಗೆ ಟೀ ಮಾಡಿಕೊಟ್ಬಿಟ್ಟು ನಾವಿನ್ನೂ ಕುಡ್ದಿಲ್ಲ, ತಿಂಡಿ ತಿನ್ನೊಂದು ಸರಿ ಕುಡಿಯೋಣ ಅಂತ. ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಏನಾದ್ರು ಅಂದ್ಕೊತಾರೆ ಅಂತ ಸುಮ್ಮನೆ ಆಗಿಬಿಟ್ಟೆ. ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿಕಾಯಿ ಯಾಕೆ ಅಂದರೆ ಬನ್ಸಿರೆ ಉಪ್ಪಿಟ್ಟಿಗೆ ಹಸಿಮೆಣ್ಸಿಕಾಯಿಗಿಂತ ಒಣಮೆಣ್ಸಿಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಹಸಿಮೆಣ್ಸಿಕಾಯಿನೇ ಹಾಕ್ತೀವಿ, ಬಟ್ ಬನ್ಸಿರೆ ಉಪ್ಪಿಟ್ಟಿಗೆ ನಿಜವಾಗ್ಲೂ ಒಣಮೆಣ್ಸಿಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಆ ಒಣಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಜೊತೆ. ಸಾಸಿವೆ ಸಿಡ್ದಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗಿದ ತಕ್ಷಣ ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಏನಕ್ಕೆ ನೀರಲ್ಲೇ ಬಿಟ್ಟಿದ್ದೀನಿ ಅಂದರೆ ಬದನೆಕಾಯಿ ಇರುತ್ತಲ್ವ, ಅದು ಸ್ವಲ್ಪ ಕನೆ ಆಗಿಬಿಡುತ್ತೆ ನೀರಿಂದ ತೆಗೆದ್ರೆ. ಹಾಗಾಗಿ ನೀರಲ್ಲೇ ಬಿಟ್ಟಿದ್ದೆ. ಇದು ತರಕಾರಿ, ಇದು ಉಪ್ಪಿಟ್ಟಿಗಿಂತ ನಮ್ಮ ಮನೇಲಿ ತರಕಾರಿನೇ ಜಾಸ್ತಿ ಇರುತ್ತೆ ರವೆಗಿಂತ. ಅಂದರೆ ಆ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ, ಇಲ್ಲಾಂದರೆ ಉಪ್ಪಿಟ್ಟ ಅಂತಾರೆ. ಹಾಗಾಗಿ ನೋಡಿ, ಅವರೆಕಾಳು ಹಾಕಿರೋದು ವಿಡಿಯೋ ಕಟ್ಟಾಗ್ಬಿಟ್ಟಿದೆ ಗಾಯ್ಸ್. ಏನೋ ಮಾಡೋಕ್ಕೋಗಿ ಏನೋ ಮಾಡಿದೆ ಅನ್ನಂಗೆ. ನೋಡಿ, ಅವರೆಕಾಳು ಹಾಕಿದ್ದೀನಿ. ಅವರೆಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಗ್ರೀನ್ ಕಲರ್ ಇದೆಯಲ್ಲ, ಅದೆಲ್ಲ ಅವರೆಕಾಳು ಹಾಕಿದ್ದೀನಿ. ಅದೇನೋ ಮಾಡೋಕ್ಕೋಗಿ ಕಟ್ಟಾಗ್ಬಿಟ್ಟಿದೆ ವಿಡಿಯೋ ಅದು. ನೋಡಿ, ಇನ್ನೊಂದು ಸ್ವಲ್ಪ ಅವರೆಕಾಳು ಹಾಕ್ತಾ ಇದ್ದೀನಿ ಜೊತೆಗೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಟೊಮೊಟೊ ಹಾಕ್ತೀನಿ. ನೋಡಿ, ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ಬೆಂದಿದೆ ಇವಾಗ ಚೆನ್ನಾಗಿ. ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೀರು ಮಳ್ತಾ ಇದೆ. ಇವಾಗ ಇದಕ್ಕೆ ಸಬ್ಸಿಗೆ ಸೊಪ್ಪು. ಹ್ಞೂ, ಆಯ್ತು. ಆಯ್ತು. ನೋಡಿ, ಆಲೇ ನಮ್ಮ ಮನೆಯವ್ರು ಕೇಳ್ತಾವ್ರಿ, ಆಯ್ತಾ ಉಪ್ಪಿಟ್ಟು ಅಂತ. ಈಗ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದು ಅವರೆಕಾಳು ಸಾಂಬಾರಿಗೆ ಅಂತ ತೆಗೆದಿಟ್ಟಿದ್ದೆ. ನೋಡಿ,
ಜೊತೆಗೆ ಸ್ವಲ್ಪ ಹಾಕಿದ್ರೆ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಇಷ್ಟೆಲ್ಲ ಹಾಕ್ಬಿಡಿದ್ರೆ ಯಾರಿಗೆ ತಾನೇ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಆಗೋಲ್ಲ ಗೈಸ್ ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಎಲ್ಲ ಮಳ್ಳಿದೆ, ಬೆಂದಿದೆ. ಇವಾಗ ಇದಕ್ಕೆ ಬಿಸಿ ಬಿಸಿ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕ್ಬಿಟ್ರೆ 5 ನಿಮಿಷ ಚೆನ್ನಾಗಿ ಕುದಿ ಬಂದುಬಿಡುತ್ತೆ. ಆವಾಗ ಅದನ್ನು ರವೆ ಹಾಕ್ಬಿಟ್ರೆ ಆಯಿತು. ನೀರು ಅಷ್ಟೇ ತುಂಬಾ ಹಾಕಲ್ಲ, ಯಾಕಂದರೆ ನಮ್ಮ ಮನೆಗೆಲ್ಲ ಉಡಿ ಉಡಿ ಥರ ಇರಬೇಕು, ಉದುದ್ರಾಗಿರಬೇಕು. ಹಾಗಾಗಿ ನೀರು ಸ್ವಲ್ಪನೇ ಹಾಕ್ತೀನಿ. ರುಚಿಯಾದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟಾಗುತ್ತೆ. ಕರೆಕ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದು ಮೆಲ್ತಾ ಇದೆ. ಒಂದು ನಿಮಿಷ ಚಿನ್ನು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಇದು ಉದ್ದುದ್ರಾಗಿ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಕಾಯಿ ತುರ್ಕೊಂಡು ಬರ್ತೀನಿ. ಉಪ್ಪಿಟ್ಟು ರೆಡಿ ಇದೆ. ಉಪ್ಪಿಟ್ಟು ರೆಡಿ ಇದೆ. ಈಗ ಸೌಂಡ್ ಕಮ್ಮಿ ಕೊಡಪ್ಪ ಟಿವಿದು ಪಪ್ಪು. ನೋಡಿ ಸೌಂಡ್ ಕಮ್ಮಿ ಕೊಡಮ್ಮ ಟಿವಿದು, ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಇಲ್ಲಾಂದರೆ. ನೋಡಿ ಎಷ್ಟು ಉದುದ್ರಾಗಿದೆ ಅಲ್ವಾ. ಇವಾಗ ಇದಕ್ಕೆ ಕಾಯಿ ನೋಡಿ, ಕಾಯಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಡ್ತೀನಿ. ನೋಡಿ ಗೈಸ್ ರೆಡಿ ಇದೆ ಉಪ್ಪಿಟ್ಟು. ತಟ್ಟೆಗೆ ಹಾಕ್ತಾ ಇದ್ದೀನಿ. ಆಗಾಳೆ ಹಿಂಗೆ ಏನಾನ ಒಂದು ಮಾಡ್ತಾ ಇರ್ತೀನಿ ನಾನು. ನೋಡಿ ಏನು ಸಾಕಾಗಿದೆ ಅಂತ ಗೊತ್ತಾ ಉಪ್ಪಿಟ್ಟು. ಬನ್ನಿ ಎಲ್ಲರೂ ತಿನ್ನೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.